ಸೂರಾ ಅಲ್ ಕಸಸ್ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಕ್ಕಾ ಜೀವನ ಕಾಲದಲ್ಲಿ ಅವತೀರ್ಣಗೊಂಡ ಸೂರಾವಾಗಿದೆ. ಕಸಸ್ ಎಂದರೆ ಕಥೆಗಳು ಎಂದರ್ಥ. ಅದು ಕುರ್ಆನ್ನ 28ನೇ ಅಧ್ಯಾಯವಾಗಿದೆ. ಮಕ್ಕಾದಲ್ಲಿ ಬಹುದೇವಾರಾಧಕರು ಮುಸ್ಲಿಮರ ಮೇಲಿನ ಕಿರುಕುಳವನ್ನು ಹೆಚ್ಚಿಸಿದ ಸಂದರ್ಭದಲ್ಲಿ ಅಲ್ ಕಸಸ್ ಸೂರಾದ ಅವತೀರ್ಣವಾಗಿತ್ತು. ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ಕುರ್ಆನ್ನಲ್ಲಿ ಅತಿ ಹೆಚ್ಚು ಉಲ್ಲೇಖಿಸಲಾಗಿರುವ ಪ್ರವಾದಿಯಾಗಿರುತ್ತಾರೆ. ಹಜರತ್ ಮೂಸಾ ಅಲೈಹಿಸ್ಸಲಾಂರ ಪ್ರಮುಖ ಘಟನೆಗಳನ್ನು ಸೂರಾ ಅಲ್ ಕಸಸ್ನಲ್ಲಿ ವಿವರಿಸಲಾಗಿದೆ. ಪ್ರವಾದಿಗಳನ್ನು ಅಲ್ಲಾಹನು ಜನರಿಗೆ ಮಾರ್ಗದರ್ಶನಕ್ಕಾಗಿ ಕಳಿಸಿರುತ್ತಾನೆ. ಎಲ್ಲ ಪ್ರವಾದಿಗಳು ಸನ್ನಿವೇಶಕ್ಕನುಸಾರವಾದ ಬೋಧನಾ ರೀತಿ ಮತ್ತು ಸೂಕ್ತ ಕಾರ್ಯಚಟುವಟಿಕೆಗಳನ್ನು ನಡೆಸಿದ್ದರು. ಪ್ರವಾದಿ ಮೂಸಾ ಅಲೈಹಿಸ್ಸಲಾಂರ ದೌತ್ಯ ಕೇಂದ್ರ ಬಿಂದು ಫರೋವನ ಸರ್ವಾಧಿಕಾರವನ್ನು ಅಂತ್ಯಗೊಳಿಸುವುದು ಮತ್ತು ಬನಿ ಇಸ್ರಾಯಿಲರಿಗೆ ಸ್ವಾತಂತ್ರ್ಯವನ್ನು ಗಳಿಸಿಕೊಡುವುದಾಗಿತ್ತು. ಫಿರ್ಔನ್ನ ಅರಮನೆಗೆ ಸುರಕ್ಷಿತವಾಗಿ ತಲುಪುವ ಮಗು, ಅಲ್ಲಿ ತನ್ನ ಬಾಲ್ಯ ಯೌವನವನ್ನು ಕಳೆದು ಅರಮನೆಯಿಂದ ಹೊರಡಲು ಧೈರ್ಯ ತೋರುವ ಯುವಕ, ಫರೋವನೊಡನೆ ಜಗಳವಾಡುವ ಕ್ರಾಂತಿಕಾರಿ, ದಮನಿತ ಬನಿ ಇಸ್ರಾಯಿಲರ ವಿಮೋಚಕ ಮೊದಲಾದ ಪ್ರವಾದಿ ಮೂಸಾ ಅಲೈಹಿಸ್ಸಲಾಂರ ಜೀವನ ಚರಿತ್ರೆಯನ್ನು ಈ ಅಧ್ಯಾಯವು ಅತ್ಯಂತ ಆಕರ್ಷಕವಾಗಿ ಪ್ರತಿಪಾದಿಸಿದೆ. ಬನಿ ಇಸ್ರಾಯಿಲರ ಸಾಮಾಜಿಕ ಸನ್ನಿವೇಶವನ್ನು ಭಾರತದ ಮುಸ್ಲಿಮರ ಸಾಮಾಜಿಕ ಪರಿಸ್ಥಿತಿಗೆ ಹೋಲಿಸಿದ ವಿದ್ವಾಂಸರಿದ್ದಾರೆ. ಭಾರತದ ಮುಸ್ಲಿಮರ ಹಿನ್ನೆಲೆಯು ಇಸ್ರಾಯಿಲ್ ವಂಶಜರಿಗೆ ಸಮಾನವಾಗಿದೆ ಎಂಬ ಅಧ್ಯಯನವು ಈ ಅಧ್ಯಾಯದ ಸಮಕಾಲೀನ ಓದುವಿಕೆಗೆ ಹೆಚ್ಚಿನ ಮಹತ್ವ ನೀಡುತ್ತದೆ. ಅಧರ್ಮದ ಅಧಿಕಾರ ಗೋಪುರಗಳು ಕುಸಿದು ಬೀಳುವುದರ ಮತ್ತು ಒಳಿತಿನ ಉದಯದ ಹಿಂದಿರುವ ದೇವನ್ಯಾಯವನ್ನು ಈ ಅಧ್ಯಾಯವು ಘೋಷಿಸುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅನುಯಾಯಿಗಳು ಕಠಿಣ ಬೆದರಿಕೆಗಳು ಎದುರಿಸುತ್ತಿರುವ ಸಂದರ್ಭದಲ್ಲಿ ಫಿರ್ಔನ್ ಮತ್ತು ಬನಿ ಇಸ್ರಾಯಿಲರ ಕಥೆಗಳನ್ನು ಹೇಳಿಕೊಟ್ಟು ಅಲ್ಲಾಹನು ಅವರನ್ನು ಸಮಾಧಾನಪಡಿಸುತ್ತಾನೆ. ಫಿರ್ಔನ್ ಬಲಾಢ್ಯನಾಗಿದ್ದರೂ ಕೊನೆಗೆ ಸೋತು ಹೋಗುತ್ತಾನೆ. ಬನಿ ಇಸ್ರಾಯಿಲರು ಅತ್ಯಂತ ದುರ್ಬಲರಾಗಿದ್ದರೂ ಕೊನೆಗೆ ಆತನಿಂದ ವಿಮೋಚನೆ ಪಡೆಯುತ್ತಾರೆ. ಬಲಾಢ್ಯರು ಸದಾ ವಿಜಯಿಯಾಲು ಮತ್ತು ದುರ್ಬಲರು ಸದಾ ಸೋಲಲು ವಿಧಿಸಲ್ಪಟ್ಟವರು ಎಂಬ ಸಾಮಾನ್ಯ ಗ್ರಹಿಕೆಯನ್ನು ಕುರ್ಆನ್ ತಿದ್ದುವಂತೆ ಮಾಡುತ್ತದೆ. ಪೂರ್ವಿಕರಾದ ಪ್ರವಾದಿಗಳ ಇತಿಹಾಸವನ್ನು ತಿಳಿಸಿಕೊಡುವ ಮೂಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅನುಯಾಯಿಗಳನ್ನು ಸಮಾಧಾನಪಡಿಸುವ ಹಲವಾರು ಸೂಕ್ತಗಳು ಬೇರೆಯೂ ಕುರ್ಆನಿನಲ್ಲಿದೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ತಾಸೀಮ್ ಮೀಮ್. ತಿಲ್ಕ ಆಯಾತುಲ್ ಕಿತಾಬಿಲ್ ಮುಬೀನ್. ಇವು ಬಹಳ ಸ್ಪಷ್ಟವಾಗಿರುವ ಗ್ರಂಥದ ವಚನಗಳು. ನತ್ಲೂ ಅಲೈಕ ಮಿನ್ ನಬಇ ಮೂಸಾ ವ ಫಿರ್ಔನ ಬಿಲ್ ಹಕ್ಕಿ ಲಿಕೌಮಿನ್ ಯುಮಿನೂನ್. ಸತ್ಯವಿಶ್ವಾಸಿಗಳಾದ ಜನರಿಗೆ ಪ್ರಯೋಜನ ಪಡೆಯಲು ಬೇಕಾಗಿ ನಾವು ಮೂಸಾ ಮತ್ತು ಫಿರ್ಔನರ ಕೆಲವು ಸಂಗತಿಗಳನ್ನು ನಿಜರೂಪದಲ್ಲಿ ನಿಮಗೆ ವಿವರಿಸುತ್ತಿದ್ದೇವೆ. إن فرعون علا في الأرض وجعل أهلها شيعا يستضعف طائفة منهم يذبح أبناءهم ويستحيي نساءهم إنه كان من المفسدين. ಖಂಡಿತವಾಗಿಯೂ ಫಿರ್ಔನನು ಭೂಮಿಯಲ್ಲಿ ಅಹಂಕಾರದಲ್ಲಿ ಮೆರೆದಿದ್ದನು. ಆ ನಾಡಿನ ಜನರನ್ನು ಅವನು ವಿವಿಧ ಪಂಗಡಗಳಾಗಿ ವಿಂಗಡಿಸಿದ್ದನು. ಅವರಲ್ಲಿನ ಒಂದು ಪಂಗಡವನ್ನು ಅವನು ಸಂಪೂರ್ಣ ದುರ್ಬಲಗೊಳಿಸಿದ್ದನು. ಅವರ ಪುತ್ರರ ಕೊರಳು ಕೊಯ್ದು ಬಿಡುತ್ತಿದ್ದನು ಹಾಗೂ ಅವರ ಮಹಿಳೆಯರನ್ನು ಅವಮಾನಿತರಾಗಿ ಜೀವಂತವಿಡುತ್ತಿದ್ದನು. ಖಂಡಿತವಾಗಿಯೂ ಅವನು ಅಶಾಂತಿ ಹಬ್ಬುವವನಾಗಿದ್ದನು. وَنُرِيدُ أَن نَّمُنَّ عَلَى الَّذِينَ اسْتُضْعِفُوا فِي الْأَرْضِ وَنَجْعَلَهُمْ أَئِمَّةً وَنَجْعَلَهُمُ الْوَارِثِينَ. ಇತ್ತ ನಾವು ಭೂಮಿಯಲ್ಲಿ ಮರ್ದಿತರಾಗಿದ್ದವರಿಗೆ ಅನುಗ್ರಹಿಸಲು ಮತ್ತು ಅವರನ್ನು ನಾಯಕರಾಗಿಯೂ ಉತ್ತರಾಧಿಕಾರಿಗಳಾಗಿಯೂ
ಮಾಡಲು ನಿರ್ಧರಿಸಿದ್ದೆವು. ونمكن لهم في الأرض ونري فرعون وهامان وجنودهما منهم ما كانوا يحذرون. ಅವರಿಗೆ ಭೂಮಿಯಲ್ಲಿ ಅಧಿಕಾರ ನೀಡಲು ಮತ್ತು ಫಿರ್ಔನ್, ಹಾಮಾನ್ ಮತ್ತು ಅವರ ಪಡೆಗಳು ದಮನಿತರಿಂದ ಏನನ್ನು ಅಂಜುತ್ತಿದ್ದರೋ ಅದನ್ನು ತೋರಿಸಿಕೊಡಲು ನಾವು ಬಯಸಿದ್ದೆವು. ಭೂಮಿಯಲ್ಲಿ ಅಶಾಂತಿ ಮತ್ತು ಅನ್ಯಾಯ ವಿಜೃಂಭಿಸುತ್ತಿರುವ ಸಂದರ್ಭಗಳಲ್ಲಿ ಶಾಂತಿ ಮತ್ತು ನ್ಯಾಯದ ಧ್ವಜವಾಹಕರಾಗಿ ಅಲ್ಲಾಹನು ಪ್ರವಾದಿಗಳನ್ನು ಕಳಿಸಿರುತ್ತಾನೆ. ಅಲ್ ಕಸಸ್ನಲ್ಲಿರುವ ಮೊದಲ ಸೂಕ್ತವು ಈಜಿಪ್ಟ್ ಸಾಕ್ಷಿಯಾದ ಒಂದು ಕಾಲವನ್ನು ಸೂಚಿಸುತ್ತದೆ. ಅಲ್ಲಿನ ಆಡಳಿತಗಾರರು ಸಮಾನತೆ ಮತ್ತು ಸಹೋದರತೆಗೆ ಕಿಂಚಿತ್ತೂ ಬೆಲೆಯನ್ನು ನೀಡಲಿಲ್ಲ. ತನ್ನ ಸಮುದಾಯದ ಜನರು ಅತ್ಯಂತ ಉನ್ನತರೆಂದು ಫಿರ್ಔನ್ ಪ್ರತಿಪಾದಿಸಿದ. ಅವರು ಕಿಪ್ತಿಗಳೆಂಬ ಹೆಸರಿನಲ್ಲಿ ಅರಿಯಲ್ಪಟ್ಟರು. ಆ ಜನರು ಬನಿ ಇಸ್ರಾಯೇಲರನ್ನು ತಮ್ಮ ಗುಲಾಮರೆಂದು ಪರಿಗಣಿಸಿದರು. ಫಿರ್ಔನ್ ಬನಿ ಇಸ್ರಾಯೇಲರನ್ನು ಕೀಳಾಗಿ ಕಾಣುವುದರ ಜತೆಗೆ ಅವರು ಎಂದಿಗೂ ಶಕ್ತಿ ಗಳಿಸಿ ಮೇಲೇರಬಾರದೆಂಬ ಉದ್ದೇಶದಿಂದ ಅವರ ಗಂಡು ಮಕ್ಕಳನ್ನು ಕೊಲ್ಲುವ ನಿಯಮವನ್ನು ದೇಶದಲ್ಲಿ ಜಾರಿಗೆ ತಂದನು. ಅದರ ಜತೆಗೆ ಅವರ ಹೆಣ್ಮಕ್ಕಳನ್ನು ಅವಮಾನಿತರಾಗಿ ಜೀವಿಸುವ ಪರಿಸ್ಥಿತಿಗೆ ತಳ್ಳಿಹಾಕಿದ. ಪ್ರತಿಕ್ರಿಯೆ ನೀಡುವ ಮತ್ತು ಪ್ರತಿಭಟಿಸಲು ಮುಂದಾಗುವ ಯುವಜನರನ್ನು ಕೊಂದು ಹಾಕಿ ಮಹಿಳೆಯರನ್ನು ಶೋಷಣೆಗೊಳಪಡಿಸುವುದು ಎಲ್ಲಾ ಕಾಲದ ಸರ್ವಾಧಿಕಾರಿಗಳ ನೀತಿಯಾಗಿರುತ್ತದೆ. ಅಕ್ರಮಿಗಳಾದ ಆಡಳಿತಗಾರರ ಅತ್ಯಾಚಾರದ ಕುರಿತಾಗಿ ಈ ಸೂಕ್ತವು ಸೂಚನೆಗಳನ್ನು ನೀಡುತ್ತದೆ. ಅಮಾಯಕರನ್ನು ಕೊಲ್ಲಿಸಿ ಶೋಭೆಯನ್ನು ಹರಡಿ ಜನರ ನೆಮ್ಮದಿಯನ್ನು ಕೆಡಿಸುವುದು ಅಕ್ರಮಿಗಳಾದ ಚಕ್ರವರ್ತಿಗಳ ಸಾಮಾನ್ಯ ರೀತಿಯಾಗಿದೆ. ಅಧಿಕಾರ ಮತ್ತು ಜನಬಲ ಬೆಂಬಲದಿಂದ ಫಿರ್ಔನ್ ವಿಜೃಂಭಿಸುತ್ತಿದ್ದನು. ಬನಿ ಇಸ್ರಾಯೇಲರನ್ನು ಅವನು ಕಠಿಣ ಹಿಂಸೆಗೆ ಗುರಿಪಡಿಸಿದನು. ಅಧಿಕಾರ ಸದಾ ತನ್ನ ಕೈಯಲ್ಲೇ ಉಳಿಯಲಿದೆ ಎಂದು ಫಿರ್ಔನ್ ಭಾವಿಸಿದ್ದನು. ಆದರೆ ಅಲ್ಲಾಹನ ಉದ್ದೇಶ ಬೇರೊಂದಾಗಿತ್ತು. ದಬ್ಬಾಳಿಕೆ ನಡೆಸುವ ಜನರ ಪ್ರಭಾವ ಎಲ್ಲಾ ಕಾಲದಲ್ಲಿ ಒಂದೇ ರೀತಿ ಇರದು ಎಂದು ಅಲ್ಲಾಹನ ತೀರ್ಮಾನವಾಗಿತ್ತು. ಫಿರ್ಔನ್ ಕೂಡ ಆ ನಿಯಮಕ್ಕೆ ಅಪವಾದವಾಗಲಿಲ್ಲ. ವಿಮೋಚಕ ಎಂಬ ಸ್ಥಾನದಲ್ಲಿ ಫಿರ್ಔನ್ನ ಅರಮನೆಗೆ ಮೂಸಾರ ರಂಗ ಪ್ರವೇಶ ಮತ್ತು ಬನಿ ಇಸ್ರಾಯೇಲರ ವಿಮೋಚನೆಯನ್ನು ಪವಿತ್ರ ಕುರ್ಆನ್ ಅತ್ಯಂತ ಆಕರ್ಷಕವಾಗಿ ಪ್ರತಿಪಾದಿಸಿದೆ. ಭೂಮಿಯಲ್ಲಿ ಮರ್ದಿತರಾದ ಮತ್ತು ದುರ್ಬಲರಾದ ಜನರಿಗೆ ಕರುಣೆ ತೋರುವುದು ಮತ್ತು ಅವರನ್ನು ನಾಯಕರನ್ನಾಗಿಯೂ ಉತ್ತರಾಧಿಕಾರಿಯನ್ನಾಗಿಯೂ ಮಾಡುವುದು ಅಲ್ಲಾಹನ ಉದ್ದೇಶವಾಗಿದೆ. ಬನಿ ಇಸ್ರಾಯೇಲರ ವಿಮೋಚನೆಯು ಆ ಉದ್ದೇಶದ ಪರಿಣಾಮ ಫಲದ ಸ್ಪಷ್ಟವಾದ ಉದಾಹರಣೆ ಎಂಬುದಾಗಿ ಕುರ್ಆನ್ ತಿಳಿಸುತ್ತದೆ. ಅಲ್ ಕಸಸ್ನ ಪ್ರಾರಂಭದ ಸೂಕ್ತಗಳು ಎಲ್ಲಾ ಕಾಲದ ಎಲ್ಲಾ ಪ್ರದೇಶದ ದಮನಿತ ಜನವಿಭಾಗಕ್ಕಿರುವ ಶುಭ ಸಂದೇಶ ಮತ್ತು ಶುಭ ನಿರೀಕ್ಷೆಯಾಗಿದೆ. ಫಿರ್ಔನ್ನ ವಿರುದ್ಧವಾದ ಕ್ರಾಂತಿಕಾರಿ ಹೋರಾಟಕ್ಕೆ ನಾಯಕತ್ವ ನೀಡುವುದು ಆತನ ಅರಮನೆಯಲ್ಲೇ ಬೆಳೆದ ಪ್ರವಾದಿ ಮೂಸಾ ಅಲೈಹಿಸ್ಸಲಾಂ ರಾಗಿರುತ್ತಾರೆ. ಅದಕ್ಕೆ ಸಂಬಂಧಿಸಿದ ಅತ್ಯಂತ ವಿಚಿತ್ರವಾದ ಘಟನೆಗಳನ್ನು ಮುಂದಿನ ಸೂಕ್ತಗಳು ವಿವರಿಸುತ್ತದೆ. ಅವುಗಳಿಗಾಗಿ ಸಂಬಂಧಿಸಿದಂತೆ ಇನ್ಶಾ ಅಲ್ಲಾ ನಾಳೆ ನಾವು ತಿಳಿದುಕೊಳ್ಳೋಣ.